बसावा कल्याण टाइम्स में आपका स्वागत है। लेट एमएलए बी नारायणराव के 70वीं बर्थ एनिवर्सरी के मौके पर बी नारायणराव के चाहने वाले अभिमानियों की ओर से गवर्नमेंट हॉस्पिटल के पेशेंट्स और दरगाह हजरत सैयद ताजुद्दीन बाबा शेर सवार रहमतुल्लाह अलैह के पास रहने वाले गरीब लोगों में फ्रूट पैकेट और वाटर बॉटल डिस्ट्रीब्यूशन किया। इस मौके पर गवी मठ के अभिनवा घनालिंग रुद्रमणि स्वामी ने बात करते हुए बताया कि बी नारायणराव जब एमएलए थे उस वक्त बसवा कल्याण में बहुत सारा डेवलपमेंट का काम किया है। बी नारायणराव सभी धर्म सभी मजहब को साथ लेकर डेवलपमेंट का काम करते थे और कर्नाटका असेंबली में एक अद्भुत यादगार भाषण भी दिया था। अर्जुन कनक ने कहा कि बी नारायणराव महात्मा बसवेश्वर के बताए हुए रास्ते पर चलते हैं और मनोज महाशेट्टी ने कहा कि बी नारायणराव का सपना था कि अनुभव मंडप को देखने के लिए नेशनल इंटरनेशनल टूरिस्ट बसवा कल्याण आए और बसवा कल्याण का नाम नेशनल इंटरनेशनल तक जाए। इस मौके पर युवराज भेंडे, चंद्रकांत मेत्रे, खलील उस्ताद, डॉक्टर जकीउद्दीन, अब्दुल वहीद, शेख अशफाक अहमद, संदीप बोए, मोहम्मद मोहिउद्दीन भोसगे, ताजुद्दीन, वसी कुरैशी यूथ कांग्रेस डिस्ट्रिक्ट जनरल सेक्रेटरी, याहिया पाशा कुरैशी यूथ कांग्रेस तालुका वाइस प्रेसिडेंट, धनराज कामले, वसीम, शिवानंद जमादार के अलावा और भी कई लोग मौजूद रहे। Knowledge Park The Creative School. Admissions are open from LKG to 10th standard. Free uniform for new admission students. Noble Public School. Admissions are open. एल्म से ही दोनों जहां में कामयाबी है। Sky Sunshine School. Step towards better future. Admissions are open. ಹೀಗಾಗಿ ಬಿ ನಾರಾಯಣರಾವ್ ಕಟ್ಟಿರುವಂಥ ಕನಸು ಭಾಳ ದೊಡ್ಡದಾಗಿತ್ತು. ಆದರೆ ಬಹುಶಃ ಭಗವಂತ ಒಳ್ಳೆಯವರನ್ನು ಬೇಗ ಕರೆಸ್ಕೊತಾನೆ ಅಂತಕ್ಕಂಥ ಭಾವದಿಂದ ಬಹುಶಃ ಅವರು ಶಾಸಕರಾಗಿದ್ದಾಗ ನೂರಾರು ಕೆಲಸಗಳನ್ನು ಇಲ್ಲಿರುವಂಥ ಬಸವ ಕಲ್ಯಾಣವನ್ನು ಭಾಳ ಸೌಂದರ್ಯೀಕರಣ ಆಗಬೇಕು, ಇಲ್ಲಿರುವಂಥ ಎಲ್ಲ ಜನರಿಗೆ ಒಳ್ಳೆಯ ಸವಲತ್ತುಗಳನ್ನು ಸಿಗಬೇಕು, ಯಾರು ಅಲ್ಲಿ ಜಾತಿ ಮತ ಪಂಥ ಭೇದ ಭಾವವನ್ನು ಮರೆತು ಎಲ್ಲರ ಜೊತೆ ಒಳ್ಳೆಯ ಒಡನಾಡಿಗಳಾಗಿ ಇವತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕೆಲಸವನ್ನು ಮಾಡಿರುವಂಥ ಕೀರ್ತಿ ಯಾರಿಗೆ ಸಲ್ತ ಅಂದರೆ ದಿವಂಗತ ಬಿ ನಾರಾಯಣರಾವ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅವರು ಯಾವತ್ತೂ ಕೂಡ ಕುಗ್ಲಿಲ್ಲ, ಅಳಕಲಿಲ್ಲ, ಅಂಜಲಿಲ್ಲ. ಬಹುಶಃ ಎಷ್ಟೇ ಸಲ ಸೋತಿದ್ರು ಕೂಡ ಸೋಲೆ ಗೆಲುವಿನ ಸರ್ದಾರ ಅಂತಕ್ಕಂಥ ಮಾತನ್ನ ಯಾರು ಮಾಡಿ ತೋರಿಸಿದ್ರು ಅಂತ ಕೇಳಿದ್ರೆ ದಿವಂಗತ ಬಿ ನಾರಾಯಣರಾವ್ ಅವರು ತೋರಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಒಂದು ಮಾತನ್ನ ನೆನಪಿಗೆ ಬರ್ತದೆ. ಬಹುಶಃ ಅವರು ಕೊನೆಯ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಬಹುಶಃ ಸುಂದರವಾಗಿರುವಂಥ ಸುಮಾರು 1-2 ಗಂಟೆ ಮಾತುಗಳನ್ನು ಆಡಿರುವಂಥದ್ದು ಯಾರಿಗೂ ಕೂಡ ಮರೆಯಲಾಗದ ಒಂದು ಸಂಗತಿ. ಅಂಥ ಒಂದು ಅದ್ಭುತವಾಗಿರುವಂಥ ಬಿ ನಾರಾಯಣರಾವ್ ಅವರು ನಿಮ್ಮೆಲ್ಲರನ್ನ ಬಿಟ್ಟು ಆ ಭಗವಂತನಿಗೆ ಹೋಗಿ ಸೇರ್ಪಡೆಯಾಗಿದ್ದಾರೆ. ಆದರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ. Al-Amin English Medium Primary and High School. Secure your child's bright future today. Free admissions, limited seats available. Hurry up. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance is Smart Bazaar Baswa Kalyan. ಹೈದರಾಬಾದ್ ಕರ್ನಾಟಕ ಭಾಗದ ಒಂದು ಧೀಮಂತ ನಾಯಕರು, ಹಿಂದುಳಿದ ವರ್ಗದ ಚಿಂತಕರು, ಬಸವಣ್ಣರ ತತ್ವದ ಮೇಲೆ ನಡೆಯುವಂಥ ಕಾಯಕವೇ ಕೈಲಾಸ ದಾಸೋಹ ತತ್ವಗಳನ್ನು ಆ ಜೀವನದಲ್ಲಿ ಒಂದು ಅಳವಡಿಸಿಕೊಂಡು ಬಸವ ಕಲ್ಯಾಣದ ಶಾಸಕರಾಗಿ ಮತ್ತು ಕೆಲವೇ ವರ್ಷದಲ್ಲಿ 2-2.5 ವರ್ಷದಲ್ಲಿ ಮೃತ ಹೊಂದಿದಂಥ ನಮ್ಮ ಬಸವ ಕಲ್ಯಾಣ ಹಿತಚಿಂತಕರು, ಅನುಭವ ಮಂಟಪದ ಉಸ್ತುವಾರಿ ಅಂತ ಬಿ ಹೇಳ್ಬೋದು ಅವ್ರ ಬಗ್ಗೆ. ದಿವಂಗತ ಬಿ ನಾರಾಯಣರವರ 70ನೇ ಹುಟ್ಟುಹಬ್ಬದ ನಿಮಿತ್ತ ನಾವೆಲ್ಲ ಅವರ ಅಭಿಮಾನಿ ಬಳಗದರೆಲ್ಲ ಸೇರಿಕೊಂಡು ಇಲ್ಲಿ ಒಂದು ಫ್ರೂಟ್ ಡಿಸ್ಟ್ರಿಬ್ಯೂಷನನ್ನು ಮಾಡುವಂಥ ಕಾರ್ಯಕ್ರಮ ಆಯೋಜನೆ ಮಾಡಿದೆವು. ಅದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತು. ಅಪ್ಪಾಜಿಯವರು ಅವರ ಒಂದು ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ನಾನು ಅವರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಮುಖಂಡರಾದಂಥ ಅರ್ಜುನ್ ಕನಕ್ ಸರ್ ಇದ್ದಾರೆ, ಯುವರಾಜ್ ಭೇಂಡೆ ಅವರು, ಸಂದೀಪ್ ಅವರು, ತಾಜುದ್ದೀನ್ ಅವರಾಗಲಿ, ನಮ್ಮ ಅಸ್ಫಾಕ್ ಅವರಾಗಲಿ, ಅಶೋಕ್ ಜಮಾದಾರ್, ವಸಿ ಕುರೇಶಿ ಅವರಾಗಲಿ, ಸುಮಾರು ಜನ ಇದೆಲ್ಲ ಡಾಕ್ಟರ್ ಜಕೀವುದ್ದೀನ್ ಸಾಹೇಬರಾಗಲಿ, ಗೋವಿಂದ್ ಶಿಂದೆ ಅವರು ಎಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಭಾಳ ಒಳ್ಳೆ ಅಚ್ಚುಕಟ್ಟಿನಿಂದಾಗಿ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಒಂದು ಅಭಿನಂದನೆ ಸಲ್ಲಿಸ್ತೇನೆ. ನಾರಾಯಣರಾವ್ ಅವರು ಅಂತಿಂತಹ ವ್ಯಕ್ತಿ ಇಲ್ಲ. ಅವರ ವ್ಯಕ್ತಿ ಅವರ ಒಂದು ದುರಾದೃಷ್ಟಿ ಬಸವ ಕಲ್ಯಾಣದಲ್ಲಿ ಒಂದು
ಕರಿ ಮುಖ ಕಾಣಿಸ್ಬಾರ್ದು. ಬಸವ ಕಲ್ಯಾಣ ಅಂತಂದ್ರೆ ಎಲ್ಲ ಬಿಳಿ ಮುಖ ಕಾಣಿಸ್ಬೇಕಂತೇಳಿ ಅವ್ರ ಬಿಳಿ ಮುಖ ಅಂದ್ರೆ ಉದ್ದೇಶ ಎಲ್ಲ ಫಾರಿನರ್ ಬರಬೇಕು, ಒಂದು ಇಂಟರ್ನ್ಯಾಷನಲ್ ಪ್ರವಾಸಿ ತಾಣ ಆಗ್ಬೇಕಂತೇಳಿ ಅವ್ರದ್ದೇನು ಒಂದು ವಿಚಾರ ಇತ್ತು. ಆ ವಿಚಾರ ಅವ್ರು ಅರ್ಧದಲ್ಲೇ ನಿಂತ್ಕೊಂಡೋಯ್ತು. ಅದಕ್ಕೆ ಬಹಳ ನಮಗೆ ಇವತ್ತು ಖುಷಿನೂ ಆಗ್ತಾ ಇದೆ, ಅವ್ರು ತೀರ್ಕೊಂಡಿದ್ದು ನಮಗೆ ದುಃಖನೂ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಬಿ ನಾರಾಯಣರವರ ಒಂದು ಆಶೆಗಳು ಅವೇ ಉಳ್ಕೊಂಡವ. ಮುಂದಿನ ದಿನಗಳಲ್ಲಿ ಅವು ಯಶಸ್ವಿಯಾಗಿ ಬಸವ ಕಲ್ಯಾಣವನ್ನು ಒಂದು ಅಂತಾರಾಷ್ಟ್ರ ತಾಣವಾಗಲಿ, ಬಸವ ಕಲ್ಯಾಣ ಅನುಭವ ಮಂಟಪಕ್ಕಾಗಿ ಅವರೇನು ಪ್ರಯತ್ನ ಪಟ್ಟಿದ್ದಾರೆ. ಆ ಒಂದು ಉದ್ಘಾಟನೆ ದಿನ ಸನಿಹ ಇದೆ. ಅದಕ್ಕೆ ಅವರು ಬಹಳ ಒಂದು ಫೌಂಡೇಶನ್, ಮಜಬೂತ್ ಫೌಂಡೇಶನ್ ಹಾಕಿದ್ರು. ಆದರೆ ಅವರ ನಸೀಬ್ನಲ್ಲಿ ಅದನ್ನು ಒಂದು ಉದ್ಘಾಟನೆ ಆಗಲಿ ನೋಡುವಂಥ ಒಂದು ಅವಕಾಶ ಅವರಲ್ಲಿಲ್ಲ. ಆದರೂ ನಾವೆಲ್ಲ ಕಳ್ಕೊಂಡಿದ್ದೆವು. ಏನೇ ಆಗಲಿ ನಮ್ಮ ನಾಯಕರ 70ನೇ ಒಂದು ಹುಟ್ಟುಹಬ್ಬ ಆಚರಣೆ ನಾವೆಲ್ಲ ಸೇರಿಕೊಂಡು ಒಂದು ಅಪ್ಪಾಜಿಯವರ ನೇತೃತ್ವದಲ್ಲಿ ನಾವು ಯಶಸ್ವಿಯಾಗಿ ಒಂದು ಹಣ್ಣು ವಿತರಣೆ ಮಾಡುವಂಥ ಕಾರ್ಯಕ್ರಮ ಮುಖಾಂತರ ಅವರಿಗೆ ಒಂದು ಗೌರವಪೂರ್ವಕವಾದಂಥ ಅಭಿನಂದನೆ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ. ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ, ಅಮರ್ ರಹೇ.